ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಈ ನೈಟಿಗಳು ಸ್ಟಿಚ್ ಮಾಡ್ತಾ ಇದ್ದೀನಿ. ಎಲ್ಲ ಹೊಸ ನೈಟಿಗಳು. ಏನಕ್ಕಪ್ಪ ಅಂದರೆ ಎಲ್ಲ ಸ್ಟಿಚಿಂಗ್ ಕೊಟ್ಟಿರುವಂಥದ್ದು, ಅಂದರೆ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಈಗ ಬಿಗಿನರ್ಸ್ ಕೂಡ ಈ ಥರದೊಂದು ನೈಟಿಗಳಾಗಲಿ, ಟಾಪು, ಲೆಗ್ಗಿನ್ಸು, ಪೆಟಿಕೋಟ್ ಈ ಥರದನ್ನೆಲ್ಲ ಸ್ಟಿಚ್ ಮಾಡಿ ನೀವು ತಿಂಗಳಿಗೆ ಹೆಂಗಿಲ್ಲ ಅಂದರೂ 10,000 to 15,000 ಅರ್ನಿಂಗ್ನ ಮಾಡಬಹುದು. ಓಕೆನಾ. ಕಟ್ಟಿಂಗ್ ಮಾಡೋ ಅಷ್ಟಿರಲ್ಲ, ಸ್ಟಿಚಿಂಗ್ ಸ್ವಲ್ಪ ಬಂದರೆ ಸಾಕು. ಇವಾಗ ಬ್ಲೌಸ್ ಆದರೆ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು, ಫಿಟ್ಟಿಂಗ್ ಸರಿಯಾಗಿ ಬಂದಿಲ್ಲ ಅಂದರೆ ಅವ್ರ ಹತ್ರ ಒಂದು ಮಾತು ಕೇಳಬೇಕು, ಇಲ್ಲ ಸರಿ ಮಾಡಿಕೊಡ್ಬೇಕು, ಆ ಥರ ಎಲ್ಲ ಇರುತ್ತೆ. ಓಕೆನಾ. ಅಂಥದ್ರಲ್ಲಿ ಈ ಥರ ನೈಟಿಗಳಾಗಲಿ, ಪೆಟಿಕೋಟ್, ಟಾಪು, ಇದು ಲೆಹೆಂಗಾಗಳು, ಇಲ್ಲ ಸರ್ಟು, ಈ ಥರದ್ದು ಎಲ್ಲನೂ ನೀವು ಆಲ್ಟ್ರೇಷನ್ ಮಾಡಿದ್ರೆ ಹೊಸ ಪ್ಯಾಂಟ್ಗಳು, ಹೊಸ ಡ್ರೆಸ್ಗಳನ್ನ ಸ್ಟಿಚ್ ಮಾಡೋದ್ರಿಂದ ನೀವು ತಿಂಗಳಿಗೆ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಇವಾಗಿಲ್ಲ ನಾವು ಬ್ಲೌಸಲ್ಲೇ ಹೊಲಿತೀವಿ ಅಂದರೆ ತುಂಬ ಕಷ್ಟ. ಇವಾಗ ಬ್ಲೌಸ್ಗೆ ಏನಂದರೆ ಒಂದು ಬ್ಲೌಸ್ಗೆ ಇಷ್ಟು ತೊಗೋತಾರೆ, ಅಷ್ಟು ತೊಗೋತಾರೆ, ನಾವು ಒಂದು ಬ್ಲೌಸ್ ಹೊಲಿಯೋದು ಕಲ್ತ್ಕೊಬಿಡ್ಬೇಕು ಅಂತ ಅನ್ಕೋತಾ ಇರ್ತಾರೆ. ಅದೆಲ್ಲ ಸುಳ್ಳು. ನೀವು ಅದ್ರ ಜೊತೆಗೆ ಬೇರೆ ಬೇರೆದನ್ನು ಕಲಿಬೇಕಾಗುತ್ತೆ. ನಾನು ಹೇಳ್ದಂಗೆ ಈ ಥರ ಪೆಟಿಕೋಟ್ ಆಗಲಿ, ನೈಟಿ ಆಗಲಿ, ಡ್ರೆಸ್ಗಳಾಗಲಿ ಅವನು ಆಲ್ಟ್ರೇಷನ್ ಮಾಡೋದು ಕಲ್ತ್ಕೋಬೇಕು. ನೀವು ಅದನ್ನು ಆಲ್ಟ್ರೇಷನ್ ಮಾಡಿ ಕೊಡಬೇಕು. ಓಕೆನಾ. ಅದಕ್ಕೇನು ಕಟಿಂಗ್ ಎಲ್ಲ ಬರಬೇಕಾಗಿಲ್ಲ. ಸೈಡಲ್ಲಿ ಫಿಟ್ಟಿಂಗ್ ಮಾಡೋಕ್ಕೊಂದು ಬಂದರೆ ಸಾಕು. ಅವನ್ನ ನೀಟಾಗಿ ಫಿಟ್ ಮಾಡಿಕೊಟ್ರೆ ಆರಾಮಾಗುತ್ತೆ. ಇವಾಗ ನೈಟಿಗಳನ್ನ ಆ ಥರ ಏನೂ ಚಿಂತೆನೇ ಇಲ್ಲ. ಇವಾಗ ನೈಟಿಗಳು ಒಂಚೂರು ಲೂಸ್ ಆದರೂ ಅಡ್ಜಸ್ಟ್ ಮಾಡ್ಕೋತಾರೆ. ಏನಕ್ಕಪ್ಪ ಅಂದರೆ ನೈಟಿ ಲೂಸಾಗೆ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ನೀವು ಹೆಚ್ಚು ಕಡಿಮೆ ಹಿಡ್ದಿದ್ರೂ ಏನು ಪ್ರಾಬ್ಲಮ್ ಬರಲ್ಲ. ಓಕೆನಾ. ನೈಟಿಗಳಂತೂ ಯಾಕೆಂದರೆ ಡೈಲಿ ವೇರ್ಗೆ ಯೂಸ್ ಮಾಡೋದ್ರಿಂದ ಫಿಟ್ಟಿಂಗಾಗಿ ಯಾರೂ ಹಾಕ್ಕೊಳ್ಳಲ್ಲ, ಸ್ವಲ್ಪ ಲೂಸಾಗಿ ಹಾಕೋತಾರೆ. ಹಂಗಾಗಿ ನೈಟಿನ ಸ್ವಲ್ಪ ನೀವು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಹಿಡಿದ್ರೂ ಏನೂ ತೊಂದರೆ ಇರಲ್ಲ. ಇವಾಗ ಡ್ರೆಸ್ಗಳಾದರೆ ಸ್ವಲ್ಪ ಫಿಟ್ಟಿಂಗ್ ಬೇಕು ಅಂತ ಕೇಳ್ತಾರೆ. ಈ ನೈಟಿಗಳು, ಪೆಟಿಕೋಟ್ ಎಲ್ಲ ಆ ಥರ ಏನು ಕೇಳಲ್ಲ. ಓಕೆನಾ. ರೀಸ್ಟಿಚ್ ಮಾಡಿಕೊಡ್ಬೇಕಷ್ಟೇ. ನೈಟಿಗಳು ಒಬ್ರಿಗೆ ಒಂಚೂರು ಹಿಡಿಬೇಕಾಗುತ್ತೆ, ಇಲ್ಲಾಂದರೆ ಅದೇ ಮೇಲೆ ಅದು ಸ್ಟಿಚ್ ಹಾಕ್ಕೊಟ್ರೆ ಸಾಕು. ಓಕೆನಾ. ಈ ಥರ ಮಾಡಿನೂ ನೀವು ಅರ್ನಿಂಗ್ನ ಮಾಡ್ಬೋದು. ಇವಾಗ ಬಿಗಿನರ್ಸ್ ಬಟ್ಟೆ ಬರ್ತಿಲ್ಲ ಅಂತ ಚಿಂತೆ ಬಿಟ್ಬಿಟ್ಟು ನೀವು ಈ ಥರ ಬರೋದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಬರ್ತಾ ಇಲ್ಲ ಅಂದರೆ ಒಂದು ಬೋರ್ಡ್ ಹಾಕಬೇಕು. ನಾವು ಆಲ್ಟ್ರೇಷನ್ ಮಾಡ್ತೀವಿ, ಅಲ್ಲಿ ಒಂದು ಬೋರ್ಡಲ್ಲಿ ಬರಿಬೇಕು ನೈಟಿ, ಟಾಪು, ಲೆಹೆಂಗಾ ಎಲ್ಲನೂ ನಾವು ಆಲ್ಟ್ರೇಷನ್ ಮಾಡ್ತೀವಿ, ಹೊಸದನ್ನು ಸ್ಟಿಚ್ ಮಾಡ್ತೀವಿ, ಹಳೇದು ಸ್ಟಿಚ್ ಮಾಡ್ತೀವಿ. ಆ ಥರ ಒಂದು ಬೋರ್ಡನ್ನ ಬರ್ದಾಕಿ. ಅದನ್ನು ನೋಡಿದವರು ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ಅಂದ್ಬಿಟ್ಟು ಕೇಳ್ತಾರೆ. ಆವಾಗ ಕೇಳಿದಾಗ ನೀವು ಇದ್ರ ಜೊತೆಗೆ ನಾವು ಬ್ಲೌಸು ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆನಾ. ಇಲ್ಲಾಂದರೆ ಅದರಲ್ಲೇ ಬರಿಬೋದು ಬ್ಲೌಸು ಸ್ಟಿಚ್ ಮಾಡ್ತೀವಿ ಅಂತ. ಓಕೆನಾ. ಹಾಗಾಗಿ ಆವಾಗ ನಾವು ಕೇಳಿದಾಗ ಒಬ್ರಿಗೆ ಒಂದು ಸ್ವಲ್ಪ ಬೇರೆ ಕಡೆಗಿಂತ ಕಡಿಮೆ ಸಿಗುತ್ತೆ ಅನ್ನೋರು ಕೇಳ್ತಾರೆ. ಕೇಳಿದಾಗ ಇವಾಗ ಒಂದು ಬ್ಲೌಸ್ ಕೊಡ್ತೀನಿ, ಸ್ಟಿಚ್ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ನೀವು ಮಾಡಿ ಕೊಟ್ಟರೆ ಅದು ಅವ್ರಿಗೆ ಕಂಫರ್ಟಬಲ್ ಆದರೆ ಮತ್ತೆ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ. ಓಕೆನಾ. ಅವಾಗ ನೀವು ಅಲ್ಲಿವಾಗ ನೀಟಾಗಿ ಹೊಲ್ಕೊಡ್ಬೇಕು. ಅವ್ರಿಗೆ ಇನ್ನೊಂದು ಸಲ ಮನಸ್ಸಾಗಬೇಕು, ಬರಬೇಕು, ಆ ಥರ ಹೊಲ್ಕೊಡ್ಬೇಕಾಗುತ್ತೆ. ಓಕೆನಾ. ಸುಮ್ಮನೆ ಇಸ್ಕೊಬಿಟ್ಟು ಹೆಂಗೆಂಗೆ ಹೊಲ್ದ್ಬಿಡೋದಲ್ಲ. ಬ್ಲೌಸ್ ಹೇಗೆ ಕೊಟ್ಟಿರ್ತಾರೋ ಅದನ್ನು ಗಮನದಲ್ಲಿ ಇಟ್ಕೊಂಡು ನೋಡಿ ಮಾಡಿ ಹೊಲ್ದು ಕೊಡಬೇಕಾಗತ್ತೆ. ಓಕೆನಾ. ಈ ನೈಟಿಗಳು, ಟಾಪು, ಲೆಗ್ಗಿನ್ಸ್ ಆ ಥರ ಅಲ್ಲ, ನೀವು ಆರಾಮಾಗಿ ಸ್ಟಿಚ್ ಮಾಡಿ ಕೊಡ್ಬೋದು. ಓಕೆನಾ. ಈ ಥರ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಫಾಲ್ಸು, ಜಿಗ್ಜಾಗು ಇವೆಲ್ಲನೂ ಮಾಡ್ಬೋದು. ಇದರಿಂದನೂ ತುಂಬ ಇವಾಗ ಫಾಲ್ಸ್ಗಳು ಹಾಕಿ ಜೀವನ ಮಾಡ್ತಿರೋರು ಎಷ್ಟೋ ಜನ ಇದ್ದಾರೆ. ಓಕೆನಾ. ಇವಾಗ ದೊಡ್ಡ ಅಂಗಡಿಗಳಲ್ಲಿ ಫಾಲ್ಸ್ ಹಾಕೋಕ್ಕೆ ಒಬ್ರು ಕೊಡ್ತಾರೆ, ಜಿಗ್ಜಾಗ್ಗೆ ಒಬ್ರು ಕೊಡ್ತಾರೆ. ದೊಡ್ಡ ಬೊಟಿಕ್ಗಳಲ್ಲಿ ಇವಾಗ ಫಾಲ್ಸ್ ಹಾಕೋಕ್ಕೆ ಒಬ್ರು ಕೊಡ್ತಾರೆ, ಜಿಗ್ಜಾಗ್ ಮಾಡೋಕ್ಕೆ ಒಬ್ರು ಕೊಡ್ತಾರೆ, ಎಮ್ಮಿಂಗ್ ಹೂಕ್ಸ್ ಹಾಕೋಕ್ಕೆ ಒಬ್ರು ಕೊಡ್ತಾರೆ. ಈ ಥರ ಇರುತ್ತೆ. ಆ ಥರ ಇದ್ದಾಗ ಒಂದು 4-5 ಅಂಗಡಿಲಿ ಕೇಳಿ ನೀವು ವಿಚಾರಿಸ್ಬೇಕಾಗುತ್ತೆ. ನೀವು ಒಂದೇ ತಾವು ಕೂತ್ಕೊಂಡ್ರೆ ಯಾರು ಕೆಲಸದವ್ರು ಸಿಗಲ್ಲ, ಕೆಲಸ ತಂದು ಕೊಡಲ್ಲ ನಿಮಗೆ. ಇವಾಗ ಗೊತ್ತಿರೋರಾದರೆ, ಅರ್ಜೆಂಟ್ ಇರೋರಾದರೆ ಬರ್ತಾರೆ. ಇವಾಗ ನೀವೇ ಹೋಗಿ ಒಂದಷ್ಟು ಅಂಗಡಿಗಳಲ್ಲಿ ವಿಚಾರಿಸಿದಾಗ ಒಂದಲ್ಲ ಒಂದು ಕಡೆ ಸಿಗುತ್ತೆ. ಓಕೆನಾ. ಆ ಥರ ನೀವು ಒಂದು 2 ಅಂಗಡಿ ಇಟ್ಕೊಂಡ್ರು ಸಾಕು. ನೀವು ಮನೇಲಿ ಬರೋ ಬಟ್ಟೆಗಳ ಜೊತೆಗೆ ಅವು 2 ಅಂಗಡಿದು ಮಾಡಿಕೊಂಡ್ರೆ ನೀವು ತಿಂಗಳಿಗೆ ಹೆಂಗಿಲ್ಲ ಅಂದರೂ ಅರ್ನಿಂಗ್ ಮಾಡ್ಬೋದು. ಓಕೆನಾ. ತುಂಬಾ ಈಸಿಯಾಗಿ ಸಂಪಾದನೆ ಮಾಡ್ಕೋಬೋದು. ಇವಾಗ ಮನೇಲೂ ಅಷ್ಟೋ ಇಷ್ಟ ಬರ್ತಾ ಇರುತ್ತೆ ಬಟ್ಟೆಗಳು, ಅವನು ಸ್ಟಿಚ್ ಮಾಡ್ಕೋಬೋದು. ಸ್ಟಿಚ್ ಮಾಡಿಕೊಂಡು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಮನೇಲೇ ಕೂತ್ಕೊಂಡು ಬಟ್ಟೆಗಳು ಬರ್ತಿಲ್ಲ ಅಂತ ಯೋಚನೆ ಮಾಡೋ ಬದಲು ಈ ಥರ ಮಾಡ್ಕೋಬೇಕು. ಇಲ್ಲ ನೀವು ಸ್ಟೇಟಸ್ಗಳ್ಗೆ ಹಾಕೋಬೇಕು, ನೀವೇನು ಹೊಲಿತಿರ್ತೀರ ಅದು, ಇಲ್ಲ ಹೊಲಿತೀವಿ ಅಂತ ಒಂದು ಹಾಕೋತಾ ಇರಬೇಕು ಡೈಲಿ ಒಂದೊಂದು. ಇಲ್ಲ ನೀವೇನು ಹೊಲಿತೀರ ಅದ್ರ ಬಗ್ಗೆ ಹಾಕ್ತಾ ಇರಬೇಕು. ಈ ಥರ ಬ್ಲೌಸು, ಡ್ರೆಸ್ಸು ಆ ಥರ. ಈ ಥರ ಬಿಟ್ಬಿಟ್ಟು ನೀವು ಬರ್ತಾ ಇಲ್ಲ ಬಟ್ಟೆಗಳು ಅಂತಂದರೆ ಯಾವತ್ತೂ ಬಟ್ಟೆಗಳು ಬರೋದಿಲ್ಲ. ಓಕೆನಾ. ಈ ರೀತಿ ನೀವು ಅಂಗಡಿಗಳಲ್ಲಿ ಕೇಳಿಕೊಂಡು ಸ್ಟಿಚ್ ಮಾಡ್ಬೋದು. ಈ ಥರ ಮನೆ ಹತ್ರನೂ ಈ ಥರ ನೈಟಿಗಳು ಬಂದೇ ಬರುತ್ತೆ. ಇವಾಗೆಲ್ಲ ಡೈಲಿ ಯೂಸ್ಗೆ ನೈಟಿಗಳು, ಟಾಪ್ಗಳು, ಲೆಗ್ಗಿನ್ಸ್ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಆ ಥರ ಯೂಸ್ ಮಾಡುವಾಗ ರೀಸ್ಟಿಚ್ ಮಾಡಿಸ್ದೆ ಯಾರೂ ಯೂಸ್ ಮಾಡಲ್ಲ. ಓಕೆನಾ. ಎಲ್ಲೋ ಒಬ್ಬೊಬ್ಬರು ಆ ಥರ ಇದು ಮಾಡೋರು. ಇನ್ನು ಕೆಲವರೆಲ್ಲ ರೀಸ್ಟಿಚ್ ಮಾಡಿಸ್ತಾರೆ. ಓಕೆನಾ. ಹಂಗಾಗಿ ನೀವು ಆ ಥರದನ್ನು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ. ಯಾಕೆಂದರೆ ಇವಾಗ ನನ್ನ ಹತ್ರ ನೋಡಿ, ನಾನು ಬ್ಲೌಸ್ ಹೊಲಿದ್ರೂ ಇದು ನಮ್ಮ ರೆಗ್ಯುಲರ್ ಕಸ್ಟಮರ್ದೇ. ಇವ್ರು ಯಾವಾಗ್ಲೂ ಅಷ್ಟೇ ಒಂದು ಸಲ ತೊಗೊಂಡ್ರೆ 6 ನೈಟಿ 10 ನೈಟಿ ಆ ಥರ ಒಟ್ಟಿಗೆ ತೊಗೊಂಡ್ಬಿಡ್ತಾರೆ. ಆ ಥರ ತೊಗೊಂಡು ಈ ಥರ ಸ್ಟಿಚಿಂಗ್ ಕೊಡ್ತಾರೆ ಯಾವಾಗ್ಲೂ.
ಓಕೆನಾ. ಹಂಗಾಗಿ ಇವ್ರದ್ದು ಒಟ್ಟಿಗೆನೇ ಒಂದು 10 ಒಂದು ಹೇಳಿದ್ನಲ್ಲ 6 ನೈಟಿ 10 ನೈಟಿ ಆ ಥರ ತೊಗೊಂಡು ಆಮೇಲೆ ಆ ಥರ ಸ್ಟಿಚ್ ಮಾಡ್ತಾರೆ. ಆಮೇಲೆ ಸೀರೆಗಳು ಅಷ್ಟೇ ಇವ್ರದ್ದು ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ. ಆಮೇಲೆ ನಮಗೆ ಹೇಳ್ಬಿಡ್ತಾರೆ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲ ಎಲ್ಲಾದರೂ ಹೋಗ್ಬೇಕು, ಇಂಥ ದಿನ ಬೇಕು ನಮಗೆ ರೆಡಿ ಮಾಡಿಕೊಡಿ ಅಂತ ಒಂದು ಡಿಸೈನ್ ಕಳಿಸ್ಬಿಡ್ತಾರೆ. ಇಲ್ಲ ಹೇಳ್ತಾರೆ ಸಿಂಪಲ್ಲಾಗಿ ನೀವೇ ಒಂದು ಡಿಸೈನ್ ಇಟ್ಬಿಡಿ ಅಂತ. ಆವಾಗ ನಮಗೆ ಅವ್ರು ಹೇಳಿರೋದು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗೋದ್ರಿಂದ ಅವ್ರಿಗೆ ಹೇಗೆ ಇಷ್ಟ, ಯಾವ ಬಜೆಟ್ಗೆ ಇಷ್ಟ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆ ರೇಟ್ಗೆ ನಾನು ರೆಡಿ ಮಾಡಿ ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಒಂದು ಬ್ಲೌಸು ಹೇಳಿದ್ದಾರೆ ಇವರು. ನೋಡೋಣ ನೆಕ್ಸ್ಟ್ ಅದು ವೀಡಿಯೋ ಹಾಕ್ತೀನಿ. ಯಾಕಂದರೆ ಅದನ್ನು ಪೈಪಿಂಗ್ ಡಿಸೈನ್ ಕೇಳಿದ್ದಾರೆ. ಅದನ್ನು ರೆಡಿ ಮಾಡಿದಾಗ ನಿಮಗೆ ಆ ವೀಡಿಯೋನ ಹಾಕ್ತೀನಿ. ಓಕೆನಾ. ಈ ಥರ ಈ ಥರ ಬ್ಲೌಸ್ನು ಡ್ರೆಸ್ಗಳ್ನು ಎಲ್ಲ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಟಾಪ್ಗಳು ಕೊಟ್ಟಿರೋರೇ ನೈಟಿಗಳು ಕೊಟ್ಟಿರೋರೇ ಒಂದು ಬ್ಲೌಸ್ ಹೊಲ್ಕೊಡಿ ಅಂತಲೂ ಕೊಡ್ಬೋದು. ಓಕೆನಾ. ಹಂಗಾಗಿ ಎಲ್ಲ ಥರದನ್ನು ಮಾಡಬೇಕು. ನಾವು ಬ್ಲೌಸೇ ಹೊಲಿತೀವಿ, ಇದೇ ಹೊಲಿತೀವಿ, ಅದೇ ಹೊಲಿತೀವಿ ಅಂತ ಅನ್ನೋದಕ್ಕಾಗೋದಿಲ್ಲ. ಓಕೆನಾ. ನೈಟಿಗಳು ಬಂದರೆ ಅದನ್ನು ಸ್ಟಿಚ್ ಮಾಡಬೇಕು, ಟಾಪ್ಸ್ ಬಂದರೆ ಅದನ್ನು ಸ್ಟಿಚ್ ಮಾಡಬೇಕು, ಈಗೇನೋ ಸ್ವಲ್ಪ ಹರಿದೋಗಿರೋ ಬಟ್ಟೆಗಳು ಬಂದರೆ ಅದನ್ನು ಸ್ಟಿಚ್ ಮಾಡಬೇಕು. ಓಕೆನಾ. ಇವಾಗ ಒಂದು ಬೆನಿಫಿಟ್ ಏನಪ್ಪ ಅಂದರೆ ನೀವು ಸುಮ್ಮನೆ ಒಂದು ಸ್ಟಿಚ್ ಹಾಕ್ಕೊಟ್ಬಿಟ್ಟು ನೀವು ಒಂದು ಕಮ್ಮಿ ಅಂದ್ರೂ ಒಂದು ಸುಮಾರಾಗಿರೋ ಏರಿಯಾಗಳಲ್ಲಾದರೆ 20ರಿಂದ 30 ರೂಪಾಯಿ ತೊಗೋಬೋದು. ಓಕೆನಾ. ಹಳ್ಳಿ ಕಡೆ ಆದರೆ ಕಡಿಮೆ, ಸಿಟಿ ಏರಿಯಾಗಳ ಕಡೆ ಆದರೆ ನೀವು ಒಂದು ಸ್ಟಿಚ್ ಹಾಕ್ಬಿಟ್ಟು 20 ರೂಪೀಸ್ ಕೊಡಿ ಅಂದರೂ ಕೊಡ್ತಾರೆ. ಓಕೆನಾ. ಇವಾಗ ಏನೋ ಒಂದು ಸೈಡಲ್ಲಿ ಹೋಗ್ಬಿಟ್ಟಿರುತ್ತೆ, ಹರಿದೋಗಿರುತ್ತೆ ಅಂತ ಇದನ್ನು ಹೊಲ್ಕೊಟ್ಬಿಟ್ಟು ನೀವು 20 ರೂಪೀಸಿಂದ 50 ರೂಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ಓಕೆನಾ. ಆದರೆ ಹಳ್ಳಿ ಕಡೆ ಹಂಗೆ ಇದು ಮಾಡಲ್ಲ. ಸ್ವಲ್ಪ ಅಲ್ಲಿ 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಅಂತ ಇದು ಮಾಡ್ತಾರೆ. ಈಗ ಹೆಂಗಿದೆಯೋ ಗೊತ್ತಿಲ್ಲ. ಅವಾಗ ನಾನು ಸ್ಟಿಚ್ ಮಾಡುವಾಗ ಆ ಥರ ಮಾಡೋರು. 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಅಂತೆಲ್ಲ ಹೇಳ್ತಿದ್ರು. ಆದರೆ ಇವಾಗ ನಾವು ಇರೋ ಏರಿಯಾದಲ್ಲಿ ಒಂದು ಸ್ವಲ್ಪ ಸಿಟಿ ಏರಿಯಾ ಆಗಿರೋದ್ರಿಂದ ನಾನೊಂದು ಸ್ಟಿಚ್ ಮಾಡಿದ್ರೆ 20 ರೂಪೀಸಿಗೆ ಕಡಿಮೆ ಯಾವುದು ತೊಗೊಳಲ್ಲ. ಓಕೆನಾ. ಮಿನಿಮಮ್ ಒಂದು ಸ್ಟಿಚ್ ಹಾಕ್ಕೊಡ್ತೀನಿ ಅಂದರೆ 20 ರೂಪೀಸ್ ತೊಗೋತೀನಿ. ಓಕೆನಾ. ಹಂಗಿರುತ್ತೆ. ಹಂಗಿದ್ದಾಗ ನೀವು ಆರಾಮಾಗಿ ಸ್ಟಿಚ್ ಮಾಡಿಬಿಟ್ಟು ತೊಗೋಬೋದು. ಇವಾಗ ನೀವು ಒಬ್ಬರನ್ನ ನೋಡಿದಾಗ ನಿಮಗೆ ಅರ್ಥ ಮಾಡ್ಕೋಬೇಕು ನೀವು ಅವ್ರನ್ನ. ಬಜೆಟ್ ಇವಾಗ ಅರ್ಜೆಂಟ್ ಇರೋರು ಏನು ಮಾಡ್ತಾರೆ, ನೀವು ಒಂದು ಸ್ವಲ್ಪ ಬಜೆಟು ಇವಾಗ 20, 30 ಹೇಳಿದ್ರು ಹೊಲ್ಸ್ಕೊತಾರೆ. ಯಾಕೆಂದರೆ ಮತ್ತೆ ಬೇರೆ ಕಡೆ ಹುಡ್ಕೊಂಡು ಹೋಗೋದು ಯಾಕೆ, ಇಲ್ಲೇ ಹೊಲ್ಸ್ಕೊಂಬಿಡೋಣ ಅಂತ. ಓಕೆನಾ. ಆ ಥರ ಇರೋರನ್ನ ನೋಡಿಕೊಂಡು ನೀವು ಬಜೆಟ್ನ ಅಮೌಂಟ್ನ ತೊಗೋಬೇಕಾಗುತ್ತೆ. ಓಕೆನಾ. ಹಂಗಾಗಿ ನಾನು ಹೇಳ್ದಾಗೆ ಹೆಣ್ಮಕ್ಳು ಸುಮ್ಮನೆ ಕೆಲಸ ಬರ್ತಾಯಿಲ್ಲ, ಟೈಲರಿಂಗ್ ಕಲ್ತಿದ್ದೀವಿ, ಮನೇಲೇ ಇದ್ದೀವಿ ಅಂತ ಯೋಚನೆ ಮಾಡೋ ಬದಲು ಈ ಥರ ನೈಟಿಗಳನ್ನ ಹೊಲ್ದು ನಾನು ಹೇಳ್ದಂಗೆ ಪೆಟಿಕೋಟ್ದು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಪೆಟಿಕೋಟ್ನ ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡಿ ನೀವು ಸೇಲ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ. ಅದನ್ನ ನೀವು ಮನೆಯಲ್ಲೇ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನೀವು ಮನೆ ಹತ್ರನೇ ಸೇಲ್ ಮಾಡ್ಬೋದು. ನೀವು ಹೊರಗಡೆ ಹೋಗ್ಬೇಕಾಗೇ ಇಲ್ಲ. ನೀವು ಸೈಜ್ಗಳನ್ನ ಒಂದು ರೆಡಿ ಮಾಡ್ಕೊಂಬಿಟ್ರೆ ಇವಾಗ ಈ ಥರ ಅಂದರೆ ಕಲರ್ಸ್ಗಳು ಬೇಕು, ವೆರೈಟಿಗಳು ಬೇಕಾಗುತ್ತೆ. ಯಾಕೆಂದರೆ ಸೀರೆಗಳೆಲ್ಲ ಮಾಮೂಲಿ ಸ್ಯಾರಿ ಕಲರ್ಸ್ಗಳನ್ನೇ ಕೇಳೋದ್ರಿಂದ ಇವಾಗ ರೆಗ್ಯುಲರ್ಗೆ ಬರೋವಂಥ ಕಲರ್ಸ್ಗಳನ್ನೇ ತೊಗೊಂಡು ನೀವು ರೆಡಿ ಮಾಡ್ಬೋದು. ಓಕೆನಾ. ಈಗೆಲ್ಲ ರೆಗ್ಯುಲರ್ಗೆ ರೆಡ್ಡು, ಗ್ರೀನು, ಪಿಂಕು, ಈ ಥರ ಬ್ಲೂ, ಬ್ಲ್ಯಾಕ್, ವೈಟ್ ಈ ಥರದವು ಜಾಸ್ತಿ ರೆಗ್ಯುಲರಾಗಿ ಹೋಗ್ತಾ ಇರುತ್ತೆ. ಆ ಥರದನ್ನು ತಂದು ನೀವು ಬೇಕಾದ್ರೆ ಒಂದಷ್ಟು ಸ್ವಲ್ಪ ತಂದು ರೆಡಿ ಮಾಡಿ ಸೇಲ್ಗೆ ಹಾಕಿ. ಸೇಲ್ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ತಂದು ಕಂಟಿನ್ಯೂ ಮಾಡಿ. ಆ ಥರ ಸ್ವಲ್ಪನೇ ಮಾಡಿಕೊಂಡು ಜಾಸ್ತಿ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಓಕೆನಾ. ಈ ಥರ ನೀವು ಟ್ರೈ ಮಾಡಿ. ಇವಾಗ ನಾನು ಹಾಕೋದೆಲ್ಲ ಇವಾಗ ನಾವು ಮಾಡ್ತಾ ಇರೋ ಕೆಲಸನೇ ತೋರಿಸ್ತಾ ಇರೋದು. ಹಂಗಾಗಿ ನೀವು ಆ ಥರ ಟ್ರೈ ಮಾಡಿ. ಆ ಥರದನ್ನು ಒಂದು ಮೋಟಿವೇಶನಾಗಿ ತಗೊಂಡು ಮಾಡಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಕೈಯಲ್ಲೇ ನೀವೇ ಒಂದು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಇವಾಗ ನಮ್ಮ ಸಂಪಾದನೆ ನಾವೇ ಮಾಡ್ಕೋತೀವಿ ಅಂದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಇವಾಗ ನಾವೇ ಒಂದು ಕೆಲಸ ಮಾಡೋದ್ರಿಂದ ಒಂದಷ್ಟು ಕಾಸು ನೋಡಿದಾಗ ನಾವೇ ಅದರಿಂದ ಏನೋ ತೊಗೋತೀವಿ, ಇಲ್ಲ ನಮ್ಮ ಮಕ್ಳಿಗೆ ಕೊಡಿಸ್ತೀವಿ ಅಂದಾಗ ತುಂಬಾ ಖುಷಿಯಾಗುತ್ತೆ. ನಾವು ಇವಾಗ ಇನ್ನೊಬ್ರ ಹತ್ರ ಒಂದು 10 ರೂಪಾಯಿಗೆ ಕೈ ಚಾಚನೆ ನಾವೇ ಸಂಪಾದನೆ ಮಾಡ್ತಿದ್ದೀವಿ ಅಂದಾಗ ಅದ್ರ ಹೆಮ್ಮೆನೇ ಬೇರೆ. ತುಂಬ ನಮಗೆ ನಾವೇ ಗ್ರೇಟ್ ಅನಿಸುತ್ತೆ ಅಲ್ವಾ. ಇವಾಗ ನಾವು ಇಷ್ಟು ಮನೆ ಕೆಲಸ ಎಲ್ಲ ಮಾಡಿ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಇವಾಗ ನನಗಂತೂ ತುಂಬ ಹೆಮ್ಮೆ ಇದೆ. ಏನಕ್ಕಂದರೆ ನಾನು ಮನೆ ಕೆಲಸ ಮಾಡಿ ತಿಂಗಳಿಗಿಲ್ಲ ಅಂದರೂ ಒಂದು 30-40 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂದರೆ ಅದು ನನ್ನ ಹೆಮ್ಮೆ. ಓಕೆನಾ. ಅದು ಮನೆ ಕೆಲಸನೂ ಮಾಡಿಕೊಂಡು ಈ ಥರ ಇಲ್ಲಿ ಅಂಗಡಿಯಲ್ಲೂ ನೋಡಿಕೊಂಡು ಎಲ್ಲನೂ ಮಾಡಿ ನಾನು ಈ ಥರ ಅರ್ನಿಂಗ್ ಮಾಡ್ತೀನಿ ಅಂದರೆ ಅದು ನನಗೆ ನಾನೇ ಸಾಟಿ ಅಂತ ಅನಿಸುತ್ತೆ. ಓಕೆನಾ. ಇವಾಗ ಕೆಲವರೆಲ್ಲ ಅನ್ಕೋಬೋದು ಮನೆಯಲ್ಲೇ ಮಾಡೋಕ್ಕಾಗುತ್ತೆ ಅಂತ. ಇವಾಗ ನಾವು ಚಿಕ್ಕದಾಗಿ ಹಂಗೆ ಶಾಪ್ ಮಾಡಿರೋದ್ರಿಂದ ನಾವು ಹೇಳ್ದಂಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದು ಇವತ್ತು ಈ ಲೆವೆಲ್ಗಿದ್ದೀನಿ. ಓಕೆನಾ. ಹಂಗಾಗಿ ನೀವು ಆ ಥರ ಆಗಬೇಕು. ಒಂದೊಂದೇ ಮೆಟ್ಲು ಹತ್ಕೊಂಡ್ಬಂದು ಈ ಥರ ಒಂದು ಲೆವೆಲ್ಗೆ ಬರೋ ಥರ ಆಗಬೇಕು. ಓಕೆನಾ. ಈ ಥರ ನೀವು ಟ್ರೈ ಮಾಡಿ. ಆಗಲ್ಲ ಅಂತ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಯಿತಾ. ಹೆಣ್ಮಕ್ಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಈಗಂತೂ ರೀಲ್ಸ್ ನೋಡಿ, ಫೋನಲ್ಲಿ ನೋಡಿ ಎಲ್ಲ ಟೈಮ್ ವೇಸ್ಟ್ ಮಾಡೋರೇ ಜಾಸ್ತಿ. ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಒಂದು ಚಿಕ್ಕದಾಗಿ ಬೇಡ ತಿಂಗ್ಳಿಗೆ ಒಂದು 5,000ನೇ ಬರಲಿ ತಗೊಳ್ಳಿ ಅಲ್ವಾ. ಈಗ ನಾನು 6 ನೈಟಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಸ್ಟಿಚ್ ಮಾಡೋಕ್ಕೆ ನಾನು ಹೆಚ್ಚು ಕಡಿಮೆ 1 ಅವರ್ ಆಯಿತು. 1 ಅವರ್ಗೆ ಎಷ್ಟು ತೊಗೋತೀನಪ್ಪ ಅಂದರೆ ಒಂದೊಂದು ನೈಟಿಗೆ 50ಇಂದ 80 ರೂಪೀಸ್ವರೆಗೂ ಚಾರ್ಜ್ ಮಾಡ್ತೀನಿ. ಓಕೆನಾ. ಕೆಳಗಡೆ ಫೋಲ್ಡ್ ಮಾಡಿದ್ರೆ 80 ರೂಪೀಸು, ಫುಲ್ ಸ್ಟಿಚ್ ಮಾಡೋಕ್ಕೆ 60 ರೂಪೀಸು. ಓಕೆನಾ. ಈ ರೀತಿ
80 ರೂಪಾಯಿ ತೊಗೊಂಡ್ರೆ 480 ಆಗುತ್ತೆ. ಅದೇ ನಾವು 50 ರೂಪಾಯಿ ತೊಗೊಂಡ್ರೆ 300 ರೂಪಾಯಿ ಆಗುತ್ತೆ. ಓಕೆನಾ? ನೀವು 50 ರೂಪಾಯಿ ತೊಗೊಂಡ್ರು ಏನು ಲಾಸ್ ಇಲ್ಲ. 1 ಅವರ್ಗೆ 300 ರೂಪಾಯಿ ಸಂಪಾದನೆ ಮಾಡಿದ್ದೀವಿ ಅಂದರೆ ನಾವೇ ಗ್ರೇಟ್ ಅಲ್ವಾ? ಈ ರೀತಿ ಅರ್ನಿಂಗ್ನ ಮಾಡಬಹುದು. ಈ ರೀತಿ ಹೆಣ್ಮಕ್ಳು ಮನೆಯಲ್ಲೇ ಸಣ್ಣದಾಗಿ ಈ ಥರ ಟೈಲರಿಂಗ್ ಸ್ವಲ್ಪ ಬರುತ್ತೆ ಅನ್ನೋರು ಈ ಥರ ನೈಟಿ, ಟಾಪ್ಸು, ಲೆಗ್ಗಿನ್ಸ್ ಈ ಥರನೆಲ್ಲ ಸ್ಟಿಚ್ ಮಾಡಿ ಕೂಡ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಡೈಲಿ ಅಟ್ಲೀಸ್ಟ್ ನಾನು 1 ಅವರ್ಗೆ ಹೇಳಿದೆ, ಡೈಲಿ ಒಂದು 100 ರೂಪಾಯಿನೇ ಆಗಲಿ ತಗೋ, ಯಾರೂ ಕೊಡೋಲ್ಲ. ಓಕೆನಾ? ಆ ರೀತಿ ನಾನು ಹೇಳೋದು. ಇವಾಗ ನಾವು ಹೇಳಿದ್ದು 300 ರೂಪಾಯಿ ಅಂತ 1 ಅವರ್ಗೆ. ಇವಾಗ ಒಂದು ದಿನಕ್ಕೆ 300 ರೂಪಾಯಿ ಸಂಪಾದನೆ ಮಾಡಿ. ಓಕೆನಾ? ಇಷ್ಟು ಅಷ್ಟು ಅಂತ ಹೇಳಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಂಪಾದನೆ ಮಾಡಿದಾಗ ಅದು ಒಂದು ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಅಲ್ವಾ? ನಾವು 100 ರೂಪಾಯಿ ಸಂಪಾದನೆ ಮಾಡಲಿ, 10 ರೂಪಾಯಿ ಸಂಪಾದನೆ ಮಾಡಲಿ, ಅದು ನಾವು ಸಂಪಾದನೆ ಮಾಡಿರೋದು ಅಂತ ನಮಗೆ ಒಂದು ಹೆಮ್ಮೆ ಇರುತ್ತೆ. ಓಕೆನಾ? ಹಾಗಾಗಿ ಅದು 10 ರೂಪಾಯಿನೇ ಆಗಲಿ, 100 ರೂಪಾಯಿನೇ ಆಗಲಿ, ನೀವು ಮಾಡಿರೋದ್ರಿಂದ ಅದು ನಿಮಗೆ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು, ರೀಲ್ಸ್ ನೋಡೋ ಬದಲು ಈ ಥರ ಒಂದು ಮಿಷಿನ್, ಒಂದು ಈಗೇನು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಎಲ್ಲ ಸಿಗುತ್ತೆ. ನೀವು ಸ್ವಂತವಾಗಿ ಮನೇಲೇ ಮಾಡ್ತೀನಿ ಅಂದರೆ ಸಾಕು, ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಂಡ್ರೆ ಅದನ್ನೇ ತೊಗೊಂಡು ಈ ಥರ ಸಣ್ಣದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಈ ಟೈಲರಿಂಗಲ್ಲಂತೂ ಯಾವತ್ತೂ ಕೈ ಬಿಟ್ಟಿದ್ದೇ ಇಲ್ಲ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.